ಜೀವನದಲ್ಲಿ ಒಂದು ನೆನಪಿಟ್ಟುಕೊಳ್ಳಿ, ಯಾರೇ ನಿಮ್ಮನ್ನು ಕೈಬಿಟ್ಟರೂ ನಿಮ್ಮ ಒಳ್ಳೆತನ ಯಾವತ್ತೂ ಕೈಬಿಡುವುದಿಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ಕಷ್ಟ ಕಲಿಸುತ್ತದೆ, ಸುಖ ಮೆರೆಸುತ್ತದೆ, ಒಳ್ಳೆಯತನ ಮತ್ತು ಆತ್ಮವಿಶ್ವಾಸ ಮಾತ್ರ ಬಾನೆತ್ತರಕ್ಕೆ ಬೆಳೆಸುತ್ತದೆ. ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿಯಾಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಅಂತ ಕಾಯ್ತಾ ಕುಳಿತಂತೆ. ಕಷ್ಟದಲ್ಲಿ ತಾಳ್ಮೆ ಇರಲಿ, ನಿಮ್ಮ ತಾಳ್ಮೆಯೇ ಮುಂದೆ ನಿಮಗೆ ಒಳ್ಳೆಯ ಪ್ರತಿಫಲ ಖಂಡಿತ ಕೊಟ್ಟೇ ಕೊಡುತ್ತದೆ. ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ. ಏನೇ ಕಷ್ಟಗಳಿರಲಿ ಧೈರ್ಯ ಕಳೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ, ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತದೆ. ಭಗವಂತ ಒಬ್ಬನೇ, ಭಗವಂತನಿಗೆ ಯಾರ ಅಗತ್ಯವಿಲ್ಲ, ಆದರೆ ಎಲ್ಲರಿಗೂ ಭಗವಂತನ ಅವಶ್ಯಕತೆ ಇದೆ. ಭಗವಂತನನ್ನು ಯಾರು ಗಟ್ಟಿಯಾಗಿ ನಂಬುತ್ತಾರೋ ಅವರನ್ನು ದೇವರು ಯಾವತ್ತೂ ಕೆಳಗೆ ಬೀಳಲು ಬಿಡುವುದಿಲ್ಲ. ನಂಬಿಕೆ ಇರಲಿ. ಮಾನವ ಧರ್ಮವನ್ನು ಎಂದಿಗೂ ಮರೆಯಬಾರದು.